ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಚಟ್ನಿ ಮಾಡಿದ್ದೀನಿ, ಟೇಸ್ಟ್ ಹೇಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಪುಟ್ಟ. ಪುದೀನ ಚಟ್ನಿ ತಾನೆ? ಹುರ್ಗಡ್ಲೆನೂ ಹಾಕಿದೀಯ ಅಲ್ವಾ? ಹೇಮ, ನೀನ್ ಹೇಳ್ಕೊಟ್ಟಿದ್ದು. ಹೇಳ್ಕೊಡೋದು ದೊಡ್ಡದಲ್ಲ, ಹೇಳ್ಕೊಟ್ಟಿದ್ದನ್ನ ಸರಿಯಾಗಿ ಕಲಿಯೋ ಮನ್ಸಿದೆಯಲ್ಲ, ಅದು ದೊಡ್ಡದು. ಅರ್ಧ ಕೆಲಸ ಆಗಿದೆ. ಬಿಸಿಬೇಳೆ ಬಾತ್ಗೆ ಮೊಸರು ಬಜ್ಜಿ ಬೇಕು, ಜೊತೆಗೆ ಖಾರ ಬೂಂದಿನೂ ರೆಡಿ ಮಾಡ್ಕೊಂಬಿಡೋಣ. ಪೊಂಗಲ್ಗೆ ಹುಣಸೆ ಹಣ್ಣಿನ ಗೊಜ್ಜು ಬೇಕು. ಆಮೇಲೆ ಇನ್ನೂ ಏನೇನು ಬೇಕು ಅಂತ ಎಲ್ಲ ನೆನ್ಪು ಮಾಡ್ಕೊಂಬಿಡೋಣ. ಆರ್ಡರ್ ಬಂದಮೇಲೆ ಅದಾಗಿಲ್ಲ ಇದಾಗಿಲ್ಲ ಅಂತ ಇದ್ರೆ ಗಿರಾಕಿಗಳು ಕಾಯಲ್ಲ. ಕೈ ಹಾಕಿದ ಕೆಲಸದಲ್ಲಿ ಗೆಲ್ಲಬೇಕು ಅಂದರೆ ಯಾವ ದಾರಿ ಬೇಕಾದ್ರೆ ಹಿಡಿಬೇಕು. ಕೆಫೆಗೆ ಒಂಥರ ಟ್ರೆಡಿಷ್ನಲ್ ಆಂಬಿಯನ್ಸ್ ಇದೆ, ಅದು ಪಬ್ಲಿಕ್ ಸೂಟ್ ಆಗಲ್ಲ. ಫ್ಲೋರಿಂಗ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ಚೇಂಜ್ ಮಾಡಬೇಕು. ನಾನು ರೆಸ್ಟೋರೆಂಟ್ ನೋಡಿದೆಯಲ್ಲ, ಇಟ್ಸ್ ವೆರಿ ಹ್ಯಾಪನಿಂಗ್. ಪಾಪ ಫಸ್ಟು ಚಾಲೆಂಜ್ ಗೆಲ್ಲೋಣ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದಲ್ವಾ? ನಿಂದು ಒಳ್ಳೆ ಕತೆ ಕಣೆ. ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಲ್ವಾ ನಿಂಗೆ? ಚಾಲೆಂಜಲ್ಲಿ ಗೆಲ್ಲೋದು ಅದ್ರ ಪಾಡಿಗೆ ಆಗುತ್ತೆ. ಆದಷ್ಟು ಬೇಗ ನಾವು ಪಬ್ ಶುರು ಮಾಡಬೇಕು, ಡಿಲೇ ಮಾಡೋ ಹಾಗಿಲ್ಲ. ಟೈಮ್ ಇಸ್ ಮನಿ ಮೈ ಬಾಯ್. ಚಾಲೆಂಜಿಗೆ ನೀ ಆಗ್ತಲೇ ಕೆಡಿಸ್ಕೋತೀಯ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಡು. ನನ್ನ ರೆಸ್ಟೋರೆಂಟ್ ರೆನೋವೇಟ್ ಮಾಡೋದಿಲ್ಲ, ಅವ್ರನ್ನ ಹೋಗಿ ಮೀಟ್ ಮಾಡೋಣ. ಕಮ್ ಆನ್, ಲೆಟ್ಸ್ ಗೋ. ಹಾಗಲ್ಲ ಪಾಪ, ಹೋಪ್ಸ್ ಬಿಲ್ಡ್ ಮಾಡ್ಕೊಂಡು ಆಮೇಲೆ ಬೇಜಾರಾದರೆ ಅಂತ. ಹಾಗೆಲ್ಲ ಏನೂ ಆಗಲ್ಲ. ಈ ಜನಾರ್ದನ್ ಒಂದ್ಸಲಿ ಹೇಳಿದ ಮೇಲೆ ಮುಗೀತು, ನಾವು ಗೆದ್ದೇ ಗೆಲ್ತೀವಿ. ಹಾಯ್ ಅವಿನಾಶ್, ಆಫೀಸ್ ಇಲ್ವಾ? ಇವತ್ತು ಕ್ಲೈಂಟ್ ಮೀಟಿಂಗ್ಸ್ ಮನೆಯಿಂದಾನೇ ತಗೋತಾ ಇದ್ದೇನೆ. ವೆರಿ ಗುಡ್. ಕಮ್ ಆನ್, ಲೆಟ್ಸ್ ಗೋ. ಸಿ ಯು. ನನ್ನ ಲೈಫಲ್ಲಿ ಯಾವತ್ತೂ ಮತ್ತೊಬ್ಬರು ಪರ್ಮಿಷನ್ ಇಲ್ಲದೆ ಅವ್ರ ಫೋನೆಲ್ಲ ಮುಟ್ಟಿಲ್ಲ. ಆದರೆ ಇವತ್ತು ಇಮ್ಮಾರಲ್ ದಾರಿಯಲ್ಲಿ ನೀನು ಹೋಗಿದ್ದಕ್ಕೆ ಹೀಗೆ ಮಾಡಬೇಕಾಯ್ತು. ಕೆಫೆ ವರ್ಕರ್ಸ್ ಯಾರು ಬರ್ದಿರೋ ಹಾಗೆ ಮಾಡ್ದಲ್ಲ, ಇದಕ್ಕೆ ಏನು ಮಾಡಬೇಕನ್ನೋದು ನನಗೆ ಗೊತ್ತು. ನ್ಯಾಯ ಗೆಲ್ಲಬೇಕು ಅಂತಾನೆ ನಿನ್ನ ಫೋನ್ ಬಿಟ್ಟು ಹೋದೆ ಅನ್ಸುತ್ತೆ. ನೀನು ಅನ್ಫೇರ್ ಆಗಿ ಚಾಲೆಂಜ್ ಮಾಡಿದ್ರೆ ಗೆಲ್ಲೋದು ಹೇಗಂತ ನನಗೆ ಗೊತ್ತು. ಕೆಫೆ ಶುರು ಆಗೋಕೆ ಇನ್ 1 hour ಅಷ್ಟೇ ಇರೋದು ಪೂರ್ಣಿ. ಅಷ್ಟರೊಳಗೆ ಸರ್ವರ್ಸ್ ಸಿಗ್ತಾರಾ? ಮಾವ ಮಾತಾಡ್ತಿದಾರಲ್ಲ, ಏನಾಗುತ್ತೆ ನೋಡೋಣ. ಮ್ಯಾಮ್, ವೆಲ್ಕಮ್ ಡ್ರಿಂಕ್ ರೆಡಿ ಆಯ್ತು. ಹೌದಾ, ಗುಡ್. ಸ್ವಲ್ಪ ಜಾಸ್ತಿನೇ ಮಾಡಿದ್ದೀರ ತಾನೆ? ಆ್ಯಂಡ್ ನಮ್ಮ ಕೆಫೇಲಿ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತೀವಲ್ವಾ? ಎಸ್ ಮ್ಯಾಮ್, ರೆಗ್ಯುಲರ್ ಡೇಗಿಂತ 3 times ಜಾಸ್ತಿ ಮಾಡಿದ್ದೀವಿ. ಮಾವ, ಯಾರಾದ್ರೂ ಸಿಕ್ಕಿದ್ರಾ? ಒಂದು ಟೀಮ್ ಬರ್ತೀವಿ ಅಂತ ಹೇಳಿದರು, ಆದರೆ ಈಗ ಕೇಳಿದ್ರೆ ನಮ್ಮ ರೆಸ್ಟೋರೆಂಟಲ್ಲಿ ಸ್ಟಾಫ್ ಶಾರ್ಟೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಸರ್ ಇದು? ಯಾರೇ ಸಹಾಯ ಬೇಕು ಅಂದರೂ ನೀವು ಕೈ ಎತ್ತಿ ಸಹಾಯ ಮಾಡಿದ್ದೀರಾ, ಆದರೆ ಈಗ ನಮ್ಮ ಸಹಾಯಕ್ಕೆ ಯಾರೂ ಇಲ್ವಲ್ಲ ಸರ್? ಮಾತಾ ಸರ್.
ನೀವು? ಹೆರಿಟೇಜ್ ಗ್ರೂಪ್ ಆಫ್ ಹೋಟೆಲಿಂದ ಸರ್. ಇವತ್ತು ಮಾದನ್ ಕೆಫೆಗೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದರು. ಯಾರು ಕಳಿಸಿದ್ದು? ನಮ್ಮ ಮ್ಯಾನೇಜರ್ ಕಳಿಸಿದ್ದು ಸರ್. ಆದರೆ ಅವ್ರಿಗೆ ಹೇಳಿದ್ದು ಯಾರು ಅಂತ ಗೊತ್ತಿಲ್ಲ. ವೆಂಡರ್ ಹೆಸರು ನಮ್ಗೆ ಗೊತ್ತಿರಲ್ಲ ಸರ್. ಪೊನ್ನಿ, ಇವ್ರು ನಮ್ಮ ಕಡೆಯವ್ರು ಯಾವುದೋ ಅವರು ಯಾರು ಕಳಿಸಿದ್ರು ಅಂತ ಬೇರೆ ಗೊತ್ತಿಲ್ಲ. ನನಗೆ ಗೊತ್ತು. ಅಯ್ಯೋ ದೇವ್ರೆ, ಏನಾಗಿದೆ ದತ್ತಣ್ಣಗೆ? ಅಲ್ಲ, ಪೊಲೀಸು ಅಂತಾನೆ ಈ ಲಾಕ್ ಮಾಡಿ ಹೋಗಿದ್ದಾನೆ. ನಾನು ನೋಡಿದ್ರೆ ಪೊಲೀಸಿಗೆ ಫೋನ್ ಮಾಡಲಿಲ್ಲ. ಈಗ ಈ ಹೆಂಗಸನ ಒಳಗೆ ಕೂಗಿ ಹಾಕ್ಬಿಟ್ರೆ ಅವಳೇ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳಷ್ಟೇ. ತಾತ, ಮಲಗಿದ್ದಾರಲ್ಲ ಆಂಟಿ, ಅವ್ರು ಯಾರು ಗೊತ್ತಾ? ಯಾರು? ಮಕ್ಕಳು ಕಲ್ಯ ಅಂತೆ. ಹಾಗೆಲ್ಲ ಹೇಳ್ಬಾರ್ದು. ಮತ್ತೆ ಅವ್ರ ಮಕ್ಕಳು ಕಲ್ಯ ಅಲ್ವಾ? ದತ್ತ ತಾತ ಹೇಳಿದ್ರು. ಚೋಟು, ನೀ ಸುಮ್ಮನೆ ನನ್ನ ಜೊತೆ ಬಾ, ಮನೇಲಿರು ಬಾ. ನೀನು ಭಾಳ ಗಲಾಟೆ ಮಾಡ್ತೀವಿ, ಬಾ. ಛೇ, ಈ ಭಾವ ಎಂಥ ಸೆನ್ಸ್ ಇಲ್ದಿರೋ ಜನರು ಸವಾಸ ಮಾಡಿದ್ರು. ನಾನು ಒಬ್ಬನನ್ನೇ ಇದನ್ನ ಮನೇಲಿ ಬಿಟ್ಟು ಎಲ್ಲಿ ಹೋದ್ರು? ಹೋಗಿ ಆ ತುಳಸಿ ಯಾರು ಅಂತ ತಿಳ್ಕೊಳ್ಳೋಣ ಅಂದರೆ ಮನೇಲಿ ಒಂದು ಫೋಟೋನೂ ಇಲ್ಲ. ಯಾಕೋ ಈ ಜನ ಸರಿ ಇಲ್ಲ ಅನ್ಸುತ್ತೆ. ಆಚೆ ಹೋಗ್ಬಿಡ್ಲಾ? ಯಾರೇ ಡೋರ್ ಹಾಕಿದ್ದೀರಾ? ಯಾಕ್ರಿ ಡೋರ್ ಹಾಕಿದ್ದೀರಾ? ಓಪನ್ ಮಾಡಿ. ಇಡಿಯಟ್ಸ್. ರೀ, ಕೇಳಿಸ್ತಿದ್ಯಾ ನಾ ಹೇಳೋದು? ಮಕ್ಳು ಕಳ್ರು ನಮ್ಮ ಏರಿಯಾದಲ್ಲೂ ಇದ್ದಾರಾ? ನಮ್ಮನೇಲೂ ಮಕ್ಕಳಿದ್ದಾರೆ. ಸುಮ್ಮನಿದ್ರೆ ಆಗಲ್ಲ, ಪಾಠ ಕಲಿಸ್ಲೇಬೇಕು. ಅಮ್ಮ, ಮಾಧವ್ ಸರ್. ಕ್ಷಮಿಸಿ ಮಾಧವ್ ಅವರೇ, ನಿಮ್ಮನ್ನು ಕೇಳದೆ ಹೋಟ್ಲ್ ಮೆನುನ ಬದಲಾಯಿಸ್ಬಿಟ್ಟಿದ್ದೀನಿ. ನಮ್ಮದು ಇಂಥದ್ದೇ ಮೆನು ಅಂತಿಲ್ಲ. ರುಚಿಯಾಗಿ ಯಾವ ಅಡುಗೆ ಆದ್ರೂ ಓಕೆನೆ. ನಾವೆಲ್ಲರೂ ಮೊದಲನೇ ಸಲ ಇಷ್ಟು ದೊಡ್ಡ ಹೋಟ್ಲಲ್ಲಿ ಅಡುಗೆ ಮಾಡ್ತಾ ಇರೋದು. ರುಚಿ ಹೇಗಿದೆಯೋ ಗೊತ್ತಿಲ್ಲ. ನೀವೊಂದ್ಸಲ ರುಚಿ ನೋಡಿ ಹೇಳಿ. ನನಗೆ ನಿಮ್ಮೆಲ್ಲರ ಮೇಲೇನೋ ಸಂಪೂರ್ಣ ನಂಬಿಕೆ ಇದೆ. ಕಿಚನ್ನಿಂದ ಬರ್ತಿರೋ ಘಮದಿಂದಲೇ ಗೊತ್ತಾಗ್ತಿದೆ ಎಲ್ಲವೂ ರುಚಿಕಟ್ಟಾಗಿದೆ ಅಂತ. ಆದರೂ ಸರಿ, ನಿಮ್ಮ ಸಮಾಧಾನಕ್ಕೆ ಇದೊಂದು ಟೇಸ್ಟ್ ಮಾಡ್ತೇನೆ, ಓಕೆನಾ? ಆಹಾ, ಅದ್ಭುತ, ತುಂಬ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮಿ ಸರ್, ಟೈಮ್ ಆಯಿತು. ಕೆಫೆ ಓಪನ್ ಅಂತ ಬೋರ್ಡ್ ಹಾಕ್ಲಾ? ಹಾಂ ಮ್ಯಾಗಿ. ಶಾಸ್ತ್ರ. ರತ್ನ ಜ್ಯೂಸ್. ಹೇಗಿತ್ತು ಅಭಿ ಅವ್ರು ಮೀಟ್ ಮಾಡಿದ್ದು? ಇಟ್ ವಾಸ್ ನೈಸ್ ಪಾಪ. ಹೀಸ್ ಅ ಬೆಸ್ಟ್ ಇಂಟೀರಿಯರ್ ಡೆಕೋರೇಟರ್, ದಿ ಬೆಸ್ಟ್. ಇನ್ನು ಕೆಲವೇ ದಿನ ಅಷ್ಟೇ
ಮಾಧವ್ ಕೆಫೆ ಇದ್ದಿದ್ದ ಜಾಗದಲ್ಲಿ ನಿನ್ನ ಪಬ್ ಇರುತ್ತೆ. ನಿಂಗೆ ಇಂಡಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ ಬೇಡ ಅಂದರೆ ನೀನು ಯಾವ ಕಂಟ್ರಿನಾರು ತೋರಿಸು. ಯು ಜಸ್ಟ್ ಮೇಕ್ ಅ ರೆಪ್ಲಿಕಾ ಆಫ್ ಇಟ್. ಗೊತ್ತಾಯ್ತು ಪಾಪ, ಹೀಸ್ ಗುಡ್, ಬಟ್ ಚಾಲೆಂಜ್ ಗೆದ್ಮೇಲೆ ಅವ್ರನ್ನ ಮೀಟ್ ಮಾಡೋಣ. ನಿಂಗೇನು ನಂಬಿಕೆನೇ ಬಂದಿಲ್ಲ ಕಣೋ ನಾವು ಗೆಲ್ತೀವಿ ಅಂತ. ಫೋನಲ್ಲೇ ಬಿಟ್ಬಿಡ್ನಾ? ಫೋನಿಂದ ಇವಾಗ ಏನು ಕೆಲಸನೂ ಆಗಲ್ಲ. ಮೈ ಗಾಡ್, ಏನಾಯ್ತು? ನೋಡಿ ಇಲ್ಲಿ ಟ್ಯಾಡ್ ಕೆಫೆ ಹತ್ರ ನನಗೆ ಗೊತ್ತಿರೋರನ್ನ ಬಿಟ್ಟಿದ್ದೆ, ಅಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಅಪ್ಡೇಟ್ ಮಾಡಲಿ ಅಂತ. ಅವ್ರು ಫೋಟೋಸ್ ಕಳಿಸಿದ್ದಾರೆ. ಇಷ್ಟೊಂದು ದೊಡ್ಡ ಕ್ಯೂ ಇದೆ ಅಂದರೆ ಅಷ್ಟೊಂದು ಜನ ಬಂದಿರ್ತಾರ. ಯಾಕೋ ಹೆದರ್ಕೋತೀಯ? ಹೊರಗಡೆ ಜನ ನಿಂತಿದ್ದಾರೆ ಅಂದರೆ ಅದಕ್ಕೇನರ್ಥ? ಒಳಗಡೆ ಸರ್ವ್ ಮಾಡಕ್ಕೆ ವೆಯ್ಟರ್ಸ್ ಇದ್ರೆ ಎಲ್ಲರೂ ಹೊರಗಡೆ ನಿಂತಿದ್ದಾರೆ ಅಂತ ಕರ್ಸ್ಕೋತಿಲ್ಲ ಅಂತ ತಾನೇ? ಹಾಗಲ್ಲ, ಒಳಗೆ ಏನಾಗ್ತಿದೆಯೋ ಯಾರಿಗೆ ಗೊತ್ತು. ನಮ್ಮ ಹುಡುಗರನ್ನು ಒಳಗೆ ಬಿಡ್ತಾ ಇಲ್ಲ. ನೀವು ನೋಡಿದ್ರೆ ನಾವು ಗೆಲ್ತೀವಿ ಅಂತ ಇದ್ದೀರಾ. ನನಗೆ ಯಾಕೋ ಫಾಲ್ಸ್ ಹೋಪ್ ಅನಿಸ್ತಾ ಇದೆ. ಅವೇ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಬೇಡ. ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಐ ಆಮ್ ನಾಟ್ ಯುವರ್ ಡ್ಯಾಡ್. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನಂಬು ಅಷ್ಟೇ. ಸಾರಿ. ಪ್ರಮೋಷನ್ ಚೆನ್ನಾಗಿ ಮಾಡಿರ್ತಾರೆ, ಜನ ಬರ್ತಾರೆ, ಎಷ್ಟೊತ್ತು ಕಾಯ್ತಾರೆ, ಇಂಪೇಷಂಟಾಗಿ ಗಲಾಟೆ ಮಾಡ್ತಾರೆ. ಆ ಫೋಟೋನ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ, ವಿಚ್ ಇಸ್ ವೈಟ್. ಆಮೇಲೆ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಬರೀತಾರೆ, ನೋಡ್ತಾ ಇರು. ನೀನು ಕಾಮಾಗಿರು, ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ. ನಮ್ಮ ಕಡೆಯಿಂದ ಯಾರನ್ನಾದ್ರೂ ಕಳಿಸ್ತೀವಿ ಅಂದಿದ್ರಲ್ಲ, ಯಾರಾದರೂ ಹೋಗಿದ್ದಾರಾ ಅಥವಾ ನಾನೇ ಹೋಗ್ಲಾ? ಜಸ್ಟ್ ರಿಲ್ಯಾಕ್ಸ್. ದೀಪಿಕನ್ನ ಅಲ್ಲಿಗೆ ಹೋಗಕ್ಕೆ ಹೇಳಿದ್ದೀನಿ. ಶೀಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಕೆಫೆಯಲ್ಲಿ ಮಾಧವನೇ ಅಡುಗೆ ಮಾಡಿ ಸ್ವಲ್ಪ ಕೆಲಸನೂ ಮಾಡ್ತಿರ್ತಾನೆ. ದೀಪು ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾಲ್ ಮಾಡಿ ಅದನ್ನೆಲ್ಲ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಜನಾರ್ದನ್, ನಿನ್ನ ಭ್ರಮೆಗೆ ಮಿತಿ ಇದ್ರೆ ಚೆನ್ನಾಗಿತ್ತು. ನಮ್ಮ ಕೆಫೆನಲ್ಲಿ ಎಲ್ರಿಗೂ ವೆಲ್ಕಮ್ ಡ್ರಿಂಕ್ಸ್ನ ಫ್ರೀಯಾಗೇ ಕೊಡೋದು. ಯಾರೇ ಬಂದರೂ ಮೊದಲು ನಮಸ್ಕಾರ ಮಾಡಿ ಆಮೇಲೆ ವೆಲ್ಕಮ್ ಡ್ರಿಂಕ್ಸ್ ಕೊಡಿ. ಆಮೇಲೆ ಇವತ್ತು ಜನ ಜಾಸ್ತಿ ಆಗ್ಬೋದು. ಸರ್ವ್ ಮಾಡೋದು ಡಿಲೇ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಅಕಸ್ಮಾತ್ ಡಿಲೇ ಆಗ್ತಿದೆ ಅಂತ ಕಸ್ಟಮರ್ಸ್ ಏನಾದರೂ ಕೂಗಾಡಿದ್ರೆ ನೀವು ವಾಪಸ್ ಏನು ಮಾತಾಡಬೇಡಿ. ನಮಗೆ ಬಂದು ಹೇಳಿ, ನಾನು ಸಿರಿ ಅಥವಾ ಮಾಧವ್ ಸರ್ ಅವ್ರ ಜೊತೆ ಮಾತಾಡ್ತೀವಿ. ಓಕೆ ಮೇಡಮ್. ರಾಮಣ್ಣ, ನೀವು ಸರ್ವ್ ಮಾಡೋದ್ರ ಜೊತೆಗೆ ಎಲ್ಲ ಟೇಬಲ್ನು ಸರ್ವರ್ಸ್ ಅಟೆಂಡ್ ಮಾಡ್ತಿದಾರ ಅಂತ ನೋಡಬೇಕು. ಆಯ್ತಮ್ಮ. ಸದಾ ಅವರೇ ನೀವು ಸರಿ ಮೇಡಮ್. ಸಿರಿ, ಕಿಚನ್ನಿಂದ ಯಾವ್ಯಾವ ಐಟಮ್ಸ್ ಕಳಿಸ್ಬೇಕು ಅಂತ ನೀನು ನೋಡಿ ಕಳಿಸ್ತಿರು. ಆರ್ಡರ್ಸ್ ಎಲ್ಲ ಕರೆಕ್ಟಾಗಿ ಅಟೆಂಡ್ ಆಗ್ತಿದ್ಯಾ ಅಂತ ನೋಡು. ಇಲ್ಲಿ ಮತ್ತೆ ಕಿಚನ್ಗೆ ಎರಡೂ ಕಡೆ ಕೋಆರ್ಡಿನೇಷನ್ ಕೆಲಸ ನೀನೇ ಮಾಡಬೇಕು. ನನ್ನ ಬಾಸ್. ನಾನಿಲ್ಲಿ ಬರೋರ ಹತ್ರ ಫೀಡ್ಬ್ಯಾಕ್ ಕೇಳ್ತಿರ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನನ್ನನ್ನು ಕೇಳಿ. ಸಿರಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ. ಇನ್ನೊಂದು ಮಾತು, ಜನ ಜಾಸ್ತಿ ಆದಾಗ ಟೆನ್ಷನ್ ಆಗ್ಬೋದು, ಆದರೆ ನಾವು ಯಾರೂ ಟೆನ್ಸ್ಡ್ ಆಗದೆ ಕೂಲಾಗಿ ಕೆಲಸ ಮಾಡೋಣ. ನಮ್ಮ ಟಾರ್ಗೆಟ್ ಏನು ಅನ್ನೋದು ಎಲ್ರಿಗೂ ಗೊತ್ತಲ್ವಾ, ಅದನ್ನು ಫೋಕಸ್ ಮಾಡೋಣ. ಆಲ್ ದಿ ಬೆಸ್ಟ್. ಬನ್ನಿ ಬನ್ನಿ. ಮ್ಯಾಗಿ, ಏನಾಯ್ತು? ಆರ್ ಯು ಓಕೆ? ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕ್ಯೂ ನಿಂತಿದ್ದಾರೆ ಮ್ಯಾಮ್. ನಿಮ್ಮ ಪ್ಲ್ಯಾನ್ ವರ್ಕ್ ಆಗಿದೆ. ಎಲ್ಲರೂ ಒಟ್ಟಿಗೆ ಬಿಡಬೇಡಿ, ಬ್ಯಾಚ್ ಮಾಡಿ ಒಳಗೆ ಬಿಡಿ ಅಂತ ಸೆಕ್ಯೂರಿಟಿಗೆ ಹೇಳಿ ಬಂದಿದ್ದೀನಿ. ಕಸ್ಟಮರ್ಸ್ಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಏನೂ ಬೇಜಾರು ಮಾಡ್ಕೊಬಿಡಿ ಅಂತ ಹೇಳಿ ಬರೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ಮ್ಯಾಮ್. ನಿಮಗೆ ತಲೆ ಕೆಟ್ಟಿದ್ಯಾ? ಮನೆಗೆ ಬಂದವ್ರನ್ನ ಕೂಡ ಹಾಕ್ತೀರಾ?
ಇವಳೇನಾ ಮಕ್ಕಳ ಕಲ್ಲಿ? ಇನ್ನೊಂದು ಹೇಗೆ ಹೋಗ್ತಾಳೆ ನಾವು ನೋಡ್ತೀವಿ. ಏನು ಮಕ್ಕಳ ಕಳ್ಳಿನ? ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ನೀನು ಮಕ್ಕಳ ಕಳ್ಳಿ, ಮಕ್ಕಳನ್ನ ಕದಿಯೋದಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ದೀಯ ಅಂತ ನೀನಾಗೆ ಒಪ್ಕೊಂಡ್ರೆ ಸರಿ. ನಿನಗೇನು ಮಾಡೋದಿಲ್ಲ, ಪೊಲೀಸ್ ಹತ್ರ ಕಳಿಸ್ಕೊಡ್ತೀವಿ. ವಾಟ್ ರೇಡಿಯೋ ಕಿಲ್ಲಸ್? ಏನಂತ ಮಾತಾಡ್ತಿದ್ದೀರಾ ನೀವೆಲ್ಲ? ನಾನು ಯಾರು ಅಂತ ಗೊತ್ತಾ ನಿಮಗೆ? ನೀನು ಯಾರು ಅಂತ ಇನ್ನು ಸ್ವಲ್ಪ ಹೊತ್ತಿಗೆ ಪೊಲೀಸ್ನವ್ರು ಬರ್ತಾರಲ್ಲ, ಅವ್ರ ಮುಂದೆ ಹೇಳ್ಬೋದು. ಪೊಲೀಸರ? ದೇವ್ರೇ, ನಾನು ಪೊಲೀಸರಿಗೆ ಫೋನ್ ಮಾಡಿಲ್ಲ ಅಂತ ಗೊತ್ತಾದ್ರೆ ಈ ದತ್ತಣ್ಣ ನಾನು ಉಳಿಸಲ್ಲ. ನೀನೇ ಕಾಪಾಡಪ್ಪ ದೇವ್ರೆ. ಪೊಲೀಸು ಗೀಲೀಸು ಅಂದ್ರೆ ನಿಮ್ಮನ್ನೆಲ್ಲ ಒಳಗೆ ಹಾಕಿಸ್ಬಿಡ್ತೀನಿ, ಹುಷಾರ್. ಇದಕ್ಕೇನು ಕಮ್ಮಿ ಇಲ್ಲ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನ್ಯೂಸ್ ನೋಡಿದ್ದೆ, ಮಕ್ಕಳು ಕಳ್ಳರು ಜಾಸ್ತಿ ಆಗ್ತಿದ್ದಾರೆ ಅಂತ. ಇಷ್ಟು ಬೇಗ ಬಂದ್ಬಿಟ್ಟಿದೀಯಲ್ಲ. ವಾಟ್? ಸಾಲದು ಅಂತ ನಮ್ಮ ಚೋಟು ಹತ್ರ ಚಾಕ್ಲೇಟ್ ಕೊಡ್ತೀನಿ ಅಂತ ಆಮಿಷ ಕೊಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ರೀ, ತಲೆ ಗಂಟೆ ಮಾಡಬೇಡಿ. ನಿಮಗೆ ಸರ್ವೇನಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಆಗ್ಲೇ ಹೇಳ್ಬೇಕಿತ್ತು. ಒಂದು ಹೆಣ್ಮಗಳನ್ನ ಮನೇಲಿ ಕೂಡಿಟ್ಟು ಹೀಗೆ ಜನ ಎಲ್ಲ ಸೇರಿಸಿದ್ರೆ ನಿಮಗೆ ಶಿಕ್ಷೆ ಆಗತ್ತೆ ಅನ್ನೋದು ಗೊತ್ತು ತಾನೆ? ನಾನು ಕಾನೂನನ್ನು ಅರಿದು ಕುಡಿಯೋ ವೇಳೆಗೆ ನೀನಿನ್ನೂ ಕುಟ್ಟೇ ಇರಲಿಲ್ಲ ಅಂದ್ಬಿಟ್ಲು ಹೇಳೋದಕ್ಕೆ. ಮೊದಲು ನೀನೇ ಮಕ್ಕಳ ಕಳ್ಳಿ ಅಂತ ಒಪ್ಕೋ. ಮಕ್ಕಳ ಕಳ್ಳಿ ಅಂತ ಒಪ್ಪಿ. ನೀವು ಇದೇ ಏರಿಯಾದವರ? ತುಳಸಿ ಅನ್ನೋರ ಮನೆ ಇದೇನಾ? ಏಯ್, ನಾನೇನ್ ಮಕ್ಕಳ ಕಳ್ಳಿ ತರ ಕಾಣ್ತಿದ್ದೀನಾ? ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಈಗ ಹೇಳಿದ್ರೆ ಕೇಳಲ್ಲ, ನಾಳೆ ಬಾಜುರೆ ತಲೆ ನೋಡು. ತಡಿಯೋ, ಹಾಗೆಲ್ಲ ಕೈ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಪೊಲೀಸ್ನವ್ರು ಬರೋವರೆಗೂ ಇವಳೆಲ್ಲೂ ಹೋಗದೆ ಇರೋ ಥರ ನೋಡ್ಕೊಳ್ಳಿ, ಅಷ್ಟು ಸಾಕು. ಜರ್ಗಿ, ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಇವ್ರ ಮಕ್ಳ ಕಳ್ಳಿ ಅಲ್ಲ, ನನಗೆ ಪರಿಚಯ ಇರೋರೆ. ಹೌದಾ ಒಂದೇನೆ? ಯಾರಿವರು? ನನಗೆ ದೂರದ ಪರಿಚಯ ಮಾವ. ಬೇರೆ ಯಾರ್ದೋ ಮನೆಗೆ ಹೋಗಿ ಕನ್ಫ್ಯೂಸ್ ಆಗಿ ಇವ್ರ ಮನೆಗೆ ಬಂದಿದ್ದಾರೆ ಅನ್ಸುತ್ತೆ. ಅಲ್ಲಮ್ಮ, ಮತ್ತೆ ಗೌರ್ಮೆಂಟ್ ಸರ್ವೆಂಟು, ವೋಟರ್ ಐ.ಡಿ. ಸರ್ವೆ ಅಂತೆಲ್ಲ. ಹೋಗ್ಲಿ ಬಿಡು ದತ್ತಣ್ಣ, ನಂದಿನಿ ಗೊತ್ತು ಅಂತಿದ್ದಾಳಲ್ಲ, ಬಿಡು ಹೋಗ್ಲಿ. ಹೇಗಿದ್ರು ಪೊಲೀಸರು ಬರ್ತಾರಲ್ಲ, ಬಿಡು, ಎಲ್ಲ ಇತ್ಯರ್ಥ ಆಗತ್ತೆ. ದತ್ತಣ್ಣ, ಈಗಿನ ಕಾನೂನು ಹೆಂಗಸರು ಪರಾನೇ ಹೆಚ್ಚು. ಆಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದರೆ ನಾವೇ ಅರೆಸ್ಟ್ ಆಗ್ತೀವಿ ಅಷ್ಟೇ. ಹೋಗ್ಲಿ ಬಿಡು. ಶೇಷು, ನನಗೇನು ಅನುಮಾನ. ಸುಮ್ಮನೆ ಆಗಿಬಿಡೋದತ್ತಣ್ಣ. ಪೊಲೀಸ್ನವ್ರಿಗೆ ನಾನು ಹೇಳ್ತೀನಿ, ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಸರ್, ಬಿಟ್ಬಿಡಿ ಅಂತ. ನೀ ಸುಮ್ಮನೆ ಇದ್ದು ಬಿಡು. ಬನ್ನಿ ಹೇಳ್ತೀನಿ. ಫ್ರೆಂಡ್, ಏನ್ ವಿಷಯ ಪೂರ್ಣಿ? ಅಲ್ಲಿ ನೋಡಿ, ಇಷ್ಟೊಂದು ಜನನ? ನಿಜನ ನಾನು ನೋಡ್ತಾ ಇರೋದು? ಅಮ್ಮ, ಹೊರಗಡೆ ಇನ್ನು ತುಂಬಾ ಜನ ಕ್ಯೂನಲ್ಲಿದ್ದಾರೆ. ಎಲ್ರನ್ನೂ ಒಟ್ಟಿಗೆ ಬಿಡಕ್ಕಾಗಲ್ಲ ಅಂತ ಸೆಕ್ಯೂರಿಟಿ ಇಷ್ಟೇ ಜನ ಬಿಟ್ಟಿರೋದು. ಹೌದಾ? ಹ್ಞೂ ಅಮ್ಮ, ಇಷ್ಟು ಜನ ನೋಡ್ತಿದ್ರೆ ನಮ್ಮ ಶ್ರಮ ಫಲ ಕೊಡುತ್ತೆ ಅಂತ ಅನಿಸ್ತಿದೆ. ನಿಮಗೆ ಖುಷಿ ಆಗುತ್ತೆ ಅಂತ ಕರ್ಕೊಂಡು ಬಂದೆ. ಏನಾಯ್ತು ತುಳಸಿ ಅವರೇ? ಕಿಚನಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲ ಇಲ್ಲ, ಅಲ್ಲೇನು ತೊಂದರೆ ಇಲ್ಲ, ಅಲ್ಲೆಲ್ಲ ಆರಾಮಾಗೇ ಇದೆ. ಅದು ಒಂದೇ ಸಲ ಇಷ್ಟು ಜನ ನೋಡಿ ಕಾಪರಿ ಆಯ್ತು. ಇಷ್ಟೊಂದೆಲ್ಲ ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಇವ್ರಿಗೆಲ್ಲ ನಾವು ಮಾಡಿರೋ ಈ ಸಾಧಾರಣ ಅಡುಗೆ ಇಷ್ಟ ಆಗುತ್ತೋ ಇಲ್ವೋ? ಅದು ಅಲ್ಲದೆ
ಸಾಲತ್ತೋ ಇಲ್ವೋ ಅಂತ ಹೆದರಿಕೆ ಆಗ್ತಾ ಇದೆ. ನಿನ್ನೆ ಇಷ್ಟೊತ್ತಲ್ಲಿ ನಮಗೆ ದಾರಿಯೆಲ್ಲ ಕತ್ಲು ಅಂತ ಟೆನ್ಷನ್ಲಿದ್ವಿ. ಒಂದು ಮಿಂಚುಗಳು ಸಿಕ್ಕಿದ್ರೂ ಸಾಕು ಅನ್ನೋ ಪರಿಸ್ಥಿತಿ ಇತ್ತು. ಇವತ್ತು ನೀವೆಲ್ಲ ಬಂದು ನಮ್ಮ ಮುಕ್ಕಾಲು ಭಾಗ ಟೆನ್ಷನ್ ಕಮ್ಮಿ ಮಾಡಿದ್ದೀರ. ಈಗ ಶೆಫ್ ಇದ್ದಾರೆ, ಸರ್ವರ್ಸ್ ಇದ್ದಾರೆ, ಕಸ್ಟಮರ್ಸ್ ಬರ್ತಾ ಇದ್ದಾರೆ, ದಾರಿ ಕಾಣ್ತಾ ಇದೆ. ಗುರಿ ತಲುಪೋ ಪ್ರಯತ್ನ ಮಾಡಬೇಕಷ್ಟೇ.